ಒಬ್ಬ ಗೃಹಿಣಿಗೆ ಒಬ್ಬ ಹೆಣ್ಣಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಡಿಯೋ ಇದು. 100% ಒಬ್ಬ ಹೆಣ್ಣಿಗೆ ತುಂಬಾನೇ ಬೇಕಾಗಿರುವಂತ ಒಂದು ವಿಡಿಯೋ ಇದು. ನನ್ನ ಚಾನಲ್ ಕಾನ್ಸೆಪ್ಟೇ ಅದು. ಒಬ್ಬ ಗೃಹಿಣಿಗೆ ಒಬ್ಬ ಹೆಣ್ಣಿಗೆ ಏನು ರಿಕ್ವೈರ್ಮೆಂಟ್ಸ್ ಇರುತ್ತೋ ಆ ವಿಡಿಯೋಸ್ನ ಅಪ್ಲೋಡ್ ಮಾಡೋದೇ ನನ್ನ ಒಂದು ಚಾನಲ್ ಕಾನ್ಸೆಪ್ಟು. ಸೊ ಅದ್ರ ಭಾಗವಾಗಿ ಇದೊಂದು ಬೆಸ್ಟ್ ವಿಡಿಯೋ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಂತ ಮೆನ್ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸ್ಕಿಪ್ ಮಾಡಿ ಬೇರೆ ವಿಡಿಯೋಸ್ಗೆ ಹೋಗಬೇಡಿ. ಬಿಕಾಸ್ ನಿಮಗೂ ಅಕ್ಕ ಇರ್ತಾರೆ, ತಂಗಿ, ಅಮ್ಮ, ಹೆಂಡತಿ ಎಲ್ಲರೂ ಇರ್ತಾರೆ. ಸೊ ಅವ್ರ ಫ್ರೆಂಡ್ಸು ಅವ್ರಿಗೆಲ್ಲರಿಗೂ ಒಂದು ವಿಡಿಯೋನ ದಯವಿಟ್ಟು ಮಿಸ್ ಮಾಡದೆ ಶೇರ್ ಮಾಡಿ. ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ತುಂಬ ಲ್ಯಾಗ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ನಾನು ಈಗ 30 ಡೇಸ್ ಚಾಲೆಂಜ್ನ ತಗೊಳ್ತಾ ಇದ್ದೀನಿ. ಸೊ ಏನ 30 ಡೇಸ್ ಚಾಲೆಂಜು ಅಂತ ಅಂದರೆ, ಒಬ್ಬ ಗೃಹಿಣಿಗೆ ರಿಕ್ವೈರ್ಡ್ ಆಗಿರುವಂಥ ಒಂದು ಥಿಂಗ್ಸ್ನ 30 ವೆರೈಟೀಸ್ ಆಗಿ 10 ಟಾಪಿಕ್ಸ್ ಆಗಿ ನಾನು ಡಿವೈಡ್ ಮಾಡಿಕೊಂಡು 30 ವೆರೈಟೀಸ್ ಆಗಿ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಆ 10 ಟಾಪಿಕ್ಸ್ ಏನು ಅಂತ ಅಂದರೆ, ನಾವು ಮಾರ್ನಿಂಗ್ ಒಬ್ಬ ಹೆಣ್ಣು ಬೆಳಗ್ಗೆ ಎದ್ದಾಗಿಂದ ಸಂಜೆ ಏನೇನು ಆಕ್ಟಿವಿಟೀಸ್ ನಡೆಯುತ್ತೆ ಆ ಆಕ್ಟಿವಿಟೀಸ್ನೆಲ್ಲನೂ ಸಹ ಬೇಸ್ ಆಗಿ ಇಟ್ಕೊಂಡು ನಾನು 10 ಟಾಪಿಕ್ಸ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಆ 10 ಟಾಪಿಕ್ಸ್ ಏನು ಅಂತ ಅಂದರೆ, ನಂಬರ್ 1 ರಂಗೋಲಿ. ಯೂಶಲಿ ಮಾರ್ನಿಂಗ್ ನಮಗೆ ಡೇ ಸ್ಟಾರ್ಟ್ ಆಗೋದೆ ಬಾಗಿಲಿಗೆ ರಂಗೋಲಿ ನೀರು ಹಾಕಿ ರಂಗೋಲಿಗೆ ಹಾಕೋದ್ರಿಂದಾನೆ ಅಲ್ವಾ. ಸೊ ಅದಾದಮೇಲೆ ನಂಬರ್ 1 ಟಾಪಿಕ್ ಬಂದು ರಂಗೋಲಿ ಆಯಿತು. ನಂಬರ್ 2 ಡಿಟಾಕ್ಸ್ ಡ್ರಿಂಕ್ಸ್. ಸೊ ಡಿಟಾಕ್ಸ್ ಡ್ರಿಂಕ್ಸ್ ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದು ಡ್ರಿಂಕು ನಮ್ಮ ಬಾಡಿಗೆ. ಸೊ ಅದ್ರ ಮಹತ್ವ ಏನು ಅಂತ ಅಂದ್ಬಿಟ್ಟು ನಿಮಗೆ ತಿಳ್ಕೊಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ಅದ್ರ ಮಹತ್ವ ಏನು ಅಂತ ತಿಳಿಸ್ಕೊಡ್ತೀನಿ. ಬಟ್ ಎವ್ರಿ ಡೇ ನಾವು ಡಿಟಾಕ್ಸ್ ಡ್ರಿಂಕ್ಸ್ ಕುಡಿಯೋದು ತುಂಬಾ ಇಂಪಾರ್ಟೆಂಟು. ಸೊ 30 ಡೇಸ್ಗೆ 30 ವೆರೈಟೀಸ್ ಆಫ್ ಡಿಟಾಕ್ಸ್ ಡ್ರಿಂಕ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಇನ್ ಕೇಸ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಚಾನಲ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ಡಿಟಾಕ್ಸ್ ಡ್ರಿಂಕ್ಸ್ ಬಗ್ಗೆ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಸಹ ಪ್ರೊವೈಡ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ 3rd ಟಾಪಿಕ್ ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು ದೊಡ್ಡ ಸಮಸ್ಯೆನೇ ಎಲ್ಲರಿಗೂ. ಈ ವರ್ಕಿಂಗ್ ವುಮೆನ್ಸ್ಗೆ, ಸ್ಕೂಲ್ಗೆ ಹೋಗ್ತಾ ಇರೋ ಮಕ್ಕಳಿಗೆ, ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ತಾ ಇರೋರಿಗೆ, ಪ್ರತಿಯೊಬ್ಬರಿಗೂ ಸಹ ತುಂಬಾನೇ ತಲೆನೋವಾಗ್ಬಿಟ್ಟಿರುತ್ತೆ. ಸೊ 30 ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಪ್ರೆಗ್ನೆನ್ಸಿ ಕೇರ್. ಬರೀ ಇವರೇ ಇರೋದಿರಲ್ವಾ, ಪ್ರೆಗ್ನೆಂಟ್ಸ್ ಸಹ ವುಮೆನ್ಸ್ ಇರ್ತಾರೆ. ಸೊ ಪ್ರೆಗ್ನೆನ್ಸಿ ಕೇರ್ ಇರುತ್ತೆ ನಂಬರ್ 4. ನಂಬರ್ 5 ಬಂದು ಬೇಬಿ ಟೇಕ್ ಕೇರ್ ಇರುತ್ತೆ. ನಂಬರ್ 6 ಬಾಳಂತನೆ ಕೇರ್ ಇರುತ್ತೆ. ನಂಬರ್ 7 ನಮ್ಮ ಬ್ಯೂಟಿನ ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡ್ಕೊಬೇಕು, ಬೋತ್ ಇನ್ನರ್ ಬ್ಯೂಟಿ ಮತ್ತು ಔಟರ್ ಬ್ಯೂಟಿ. ಹೊರಗಡೆ ನಮ್ಮ ಸ್ಕಿನ್ನ, ನಮ್ಮ ಫೇಸ್ನ, ನಮ್ಮ ಹೇರ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಬೇಕು, ಜೊತೆಗೆ ನಮ್ಮ ಒಳಗಡೆ ಇರೋಂಥ ಒಂದು ಆರ್ಗನ್ಸ್ನ ನಾವು ಯಾವ ರೀತಿ ಹೆಲ್ತಿಯಾಗಿ ಇಟ್ಕೊಬೇಕು ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇನ್ನರ್ ಬ್ಯೂಟಿ 7, ಔಟರ್ ಬ್ಯೂಟಿ 8 ಟಾಪಿಕ್ ಇರುತ್ತೆ. ಸೊ 9th ಟಾಪಿಕ್ ಬಂದು ನಿಮಗೆ ಕಿಚನ್ ಹ್ಯಾಕ್ಸ್ ಇರುತ್ತೆ. ಲಾಸ್ಟಲ್ಲಿ 10th ಟಾಪಿಕ್ ನಿಮಗೆ ಹೆಲ್ತ್ ಟಿಪ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಎವ್ರಿ ಡೇ ಹೆಲ್ತ್ ಟಿಪ್ಸ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಟೋಟಲ್ ಆಗಿ 10 ಟಾಪಿಕ್ಸ್ನ ಬೇಸ್ ಆಗಿ ಇಟ್ಕೊಂಡು ನಿಮಗೆ 30 ವೆರೈಟೀಸ್ ಆಫ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಯಾವುದೇ ಒಂದು ಇನ್ಫಾರ್ಮೇಷನ್ ರಿಪೀಟೆಡ್ ಆಗಿರೋದಿಲ್ಲ, 30 ಡಿಫ್ರೆಂಟ್ ಆಗಿರುತ್ತೆ. 30 ರಂಗೋಲೀಸ್, ಬ್ರೇಕ್ಫಾಸ್ಟ್ ಆ್ಯಂಡ್ ದೆನ್ ಪ್ರೆಗ್ನೆನ್ಸಿ ಕೇರ್, ಬೇಬಿ ಕೇರ್. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಐ ಹೋಪ್ ಸೊ ಎಲ್ಲರಿಗೂ, ಒಬ್ಬ ಮಹಿಳೆಗೆ ಇಷ್ಟು ರಿಕ್ವೈರ್ಡ್ ಆಗಿದೆ, ಮೇಯ್ನಾಗಿ ಬೇಸಿಕ್ ಆಗಿ ಬೇಕಾಗಿರೋದು ಇಷ್ಟು ಐಟಮ್ಸ್ ಅಂತ, ಇಷ್ಟು ಇನ್ಫಾರ್ಮೇಷನ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ ಕೇಸ್ ಅಪಾರ್ಟ್ ಫ್ರಮ್ ದಿಸ್ ಇದಕ್ಕಿಂತ ಹೆಚ್ಚು ನಿಮಗೆ ಇನ್ಫಾರ್ಮೇಷನ್ ಬೇರೆ ಏನಾದರೂ ಬೇಸಿಕ್ ನೀಡ್ ಇದೆ ಅಂತ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆನೂ ಸಹ ರಿಸರ್ಚ್ನ ಮಾಡಿ ಎಕ್ಸ್ಪರ್ಟ್ಸ್ ಹತ್ರ ಇನ್ಫಾರ್ಮೇಷನ್ನ ತಿಳ್ಕೊಂಡು ನಾನು ನಿಮಗೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇದಾದಮೇಲೆ ಸೊ ಈಗ ನಾವು ಊಟದ ವಿಚಾರಕ್ಕೆ ಬಂದರೆ, ಸೊ ಬ್ರೇಕ್ಫಾಸ್ಟ್ಗೆ ಎಂಡ್ ಆಗೋದಿಲ್ಲ ಅಲ್ವಾ, ಲಂಚ್ ರೆಸಿಪೀಸ್ ಇರುತ್ತೆ. ಸೊ ಲಂಚ್ ಬೇಕಾಗುತ್ತೆ ನಮಗೆ. ಲಂಚ್ಗೆ ಈಗ ನಾರ್ಮಲಾಗಿ ಯೂಶಲಾಗಿ ನಮ್ಮ ಕಡೆ ಎಲ್ಲನೂ ಸಾಂಬಾರು ಮಾಡಿ ಮುದ್ದೆ ರೈಸ್ ಕಾಮನ್ ಆಗಿ ಪರ್ ಡೇಗೆ ಮುದ್ದೆ ಇರಲೇಬೇಕು ನಮಗೆ. ಸೊ ರೈಸ್ ಸಾಂಬಾರು ಮಾಡಿಕೊಂಡ್ರೆ 2 ಟೈಮ್ಸ್ ಅದನ್ನೇ ನಾವು ಬ್ಯಾಲೆನ್ಸ್ನ ಮಾಡ್ಕೊಳ್ತೀವಿ. ಸೊ 7 ಡೇಸ್ಗೆ 7 ವೆರೈಟೀಸ್ ಆಫ್ ಸಾಂಬಾರ್ಸ್ ವೀಡಿಯೋಸ್ದು ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇದರಲ್ಲಿ ಏನು ಡಿಫ್ರೆಂಟು ಅಂತ ಅಂದರೆ, 7 ಡೇಸ್ ಸಾಂಬಾರನ್ನ ಬೇಸಾಗಿ ಇಟ್ಕೊಂಡು ತುಂಬ ವೆಜಿಟೇಬಲ್ಸ್ನ ಕಂಟೆಂಟ್ಸ್ನ ಯೂಸ್ ಮಾಡಿ ನೀವು ಬೇರೆ ಸಾಂಬಾರ್ಸು ಸಹ ಪ್ರಿಪೇರ್ ಮಾಡ್ಕೊಬೋದು. ಅದು ಹೇಗೆ ಮಾಡ್ಬೋದು ಅಂತಲೂ ನಾನು ನಿಮಗೆ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ಕೊಡಬೇಕಂತ ಅಂದ್ಕೊಂಡಿರೋ ಇನ್ಫಾರ್ಮೇಷನ್. ಐ ಹೋಪ್ ನಿಮಗೆಲ್ಲನೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದ್ರ ಜೊತೆಗೆ ಲಾಸ್ಟಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ, ನಿಮಗೆ 30 ಡೇಸ್ಗೆ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ಕೊಂಡಿರೋಕ್ಕಾಗೋದಿಲ್ಲ ಅಲ್ವಾ. ಸೊ ಟೈಮಿಂಗ್ಸು ಸಹ ತಿಳಿಸ್ಕೊಡ್ತೀನಿ.
ನಾನು ನಿಮಗೆ ಈ ಒಂದು ವಿಡಿಯೋನ ಶಾರ್ಟ್ ಮತ್ತು ಲಾಂಗ್ ವಿಡಿಯೋಸ್ ಎರಡರಲ್ಲೂ ಅಪ್ಲೋಡ್ ಮಾಡ್ತೀನಿ. ಯಾರು ತುಂಬ ಬ್ಯುಸಿ ಇರ್ತಾರೆ ಅವರು ಶಾರ್ಟ್ಸ್ನ ನೋಡಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ಸೊ ಇನ್ ಡೆಪ್ತ್ ಕಂಪ್ಲೀಟ್ ಮೋರ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಲಾಂಗ್ ವಿಡಿಯೋ ನೋಡಿ. ಸೊ ಲಾಂಗ್ ವಿಡಿಯೋ ನೋಡೋದ್ರಿಂದ ನಿಮಗೆ ಈಚ್ ಆ್ಯಂಡ್ ಎವ್ರಿ ಸ್ಮಾಲ್ ಥಿಂಗ್ಸು ಸಹ ನಿಮಗೆ ಇನ್ಫಾರ್ಮೇಷನ್ನ ಸಿಗುತ್ತೆ. ಸೊ ಟೈಮಿಂಗ್ಸ್ಗೆ ಬಂದರೆ ಲಾಂಗ್ ವಿಡಿಯೋ 6 o'clock ಎವ್ರಿ ಡೇ 6 o'clock ಈವ್ನಿಂಗ್ ಅಪ್ಲೋಡ್ ಮಾಡ್ತೀನಿ. ಶಾರ್ಟ್ ವಿಡಿಯೋಸು 7 to 9 o'clock ಅಥವಾ 10 ಒಳಗಡೆ ನಾನು ನಿಮಗೆ ಶಾರ್ಟ್ಸ್ನು ಸಹ ಅಪ್ಲೋಡ್ ಮಾಡಿ ಮುಗಿಸಿರ್ತೀನಿ. ಸೊ ಇಷ್ಟು ಇನ್ಫಾರ್ಮೇಷನ್. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ವೆರಿ ಸೂನ್ ನಂದು 10K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ನನ್ನ ಇಲ್ಲಿವರೆಗೂ ಸಪೋರ್ಟ್ ಮಾಡಿ 10K ಸಬ್ಸ್ಕ್ರೈಬರ್ಸ್ವರೆಗೂ ತೊಗೊಬಂದಿರೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ ಮಾಡೋದೇ ನಂದು ಮೇನ್ ಮೋಟಿವ್, ಎಸ್ಪೆಷಲಿ ಗೃಹಿಣಿಯರಿಗೆ ಫುಲ್ಫಿಲ್ ಮಾಡೋದೇ ಮೇನ್ ಮೋಟಿವ್ ನನ್ನ ಚಾನಲ್ದು. ಸೊ ನಿಮಗೆ ಏನಾದರೂ ಬೇರೆ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ 30 days ಚಾಲೆಂಜ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋಣ ನಾವೆಲ್ಲರೂ ಸಹ ಸೇರಿಕೊಂಡು. ಒನ್ ಡೇನು ಒಂದು ವಿಡಿಯೋನು ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ, ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವ್ರಿಗೂ ಈ ಒಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಲಿ ಅಂತ ಹೇಳ್ತೀನಿ. ಸೊ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೇರೆಯವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.